ಕಾರ್ಯಕ್ರಮ ಮುಂದುವರಿಸುತ್ತಾ ದಯವಿಟ್ಟು ಕೂತ್ಕೊಂಡ್ಬಿಡಿ ಬಂದರಿಗೆ ಕೂತ್ಕೊಂಡ್ಬಿಟ್ಟು ಎಲ್ಲರೂ ನೋಡ್ಬೋದು ಪ್ಲೀಸ್ ಅಲ್ಲೇ ಕೂತ್ಕೊಂಡ್ಬಿಡಿ ಏನಪ್ಪ ಅಲ್ಲಿ ವೈರಲ್ ಕರೆಂಟ್ ಏನಿದೆ ಹೇಳಿದ್ರಿ ದಯವಿಟ್ಟು ಯುವಕರು ಸಮೃದ್ಧಿ ಮಂಜುನಾಥ್ ಅವರ ನಿರ್ಮಾಪಕತ್ವದಲ್ಲಿ ಇದೇ ಫೆಬ್ರವರಿ 27ನೇ ತಾರೀಕು ಹಯಗ್ರೀವಾಚಿತ ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯಕ್ರಮವಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮೆಲ್ಲರ ಆಶೀರ್ವಾದ
ದಯವಿಟ್ಟು ಆರ್ಕೇಶ್ ಹೋಗ್ಬಿಟ್ಟು ನೀವು ಸಹ ಪ್ಲೀಸ್ ಈ ಕಡೆ ಇರೋರು ವೇದಿಕೆ ಇನ್ನೂ ಸಹ ವೇದಿಕೆ ಮೇಲೆ ಎಲ್ಲ ತಾಲೂಕಿನ ಮೇಲೆ ಒಂದು ಕುಖ್ಯಾತಿಯ ಹೆಸರಿತ್ತು. ಏನಂದ್ರೆ ಮುಳಬಾಗಿಲಿನ ತಾಲೂಕು ಗಡಿನಾಡ ಪ್ರಾಂತ್ಯ, ಅಲ್ಲಿ ಕನ್ನಡವನ್ನ ಮಾತನಾಡುವ, ಕನ್ನಡವನ್ನು ಪ್ರೀತಿಸುವ ಜನರು ತೀರಾ ಕಡಿಮೆ ಇದ್ದಾರೆ ಅನ್ನುವಂತಹ ಕುಖ್ಯಾತಿಗೆ ಹೆಸರಾಗಿತ್ತು. ಆದ್ರೆ 2023ರಲ್ಲಿ ಅದೇ ರೀತಿ ಕೊಟ್ಟು ಮಾತಿನಂತೆ ಇದುವರೆಗೂ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ತಾಲೂಕಿನಿಂದ ಲಕ್ಷಾಂತರ ಜನ ತಾಯಿ ಆಶೀರ್ವಾದ ಪಡೀತಾ ಇದ್ದಾರೆ. ಅದ್ರ ಜೊತೆಗೆ ತಾವ್ಯಾರು ನೋಡದೇ ಇರ್ತಕ್ಕಂಥ ಆಲಂಗೂರು ಸಿದ್ದಣ್ಣವ್ರ ನಂತರ ವಿಧಾನಸಭೆಯಲ್ಲಿ ಗೆಲ್ಲಿಸಿ ಈ ಒಂದು ಮುಳಬಾಗಿಲು ತಾಲೂಕಿನ ಕೀರ್ತಿಯನ್ನ ಇಡೀ ರಾಜ್ಯದಲ್ಲಿ ತೋರಿಸ್ತಾ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು. ಅದರಿಂದ ಅವ್ರ ಕೈ ಬಲಪಡಿಸೋದಕ್ಕೆ ನಾವೆಲ್ಲ ಅವ್ರ ಜೊತೆ ನಿಲ್ಬೇಕಂತ ಹೇಳ್ತಾ ನನ್ನ ಮಾತು ಮುಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನನಗೆ ಗೊತ್ತಿದೆ ನೀವ್ಯಾರು ನಮ್ಮ ಭಾಷಣ ನೋಡಕ್ ಬಂದಿಲ್ಲ, ಈ ಜಬರ್ದಸ್ತ್ ಕಾರ್ಯಕ್ರಮ ನೋಡಕ್ ಬಂದಿದ್ದೀರಿ. ಅದರಿಂದ ನಾನೇನು ಭಾಷಣ ಮಾಡಕ್ ಹೋಗಲ್ಲ. ಏನು ಸಮೃದ್ಧಿ ಮಂಜುನಾಥ್ ಅವರಿಗೆ ನೀವು ಆಶೀರ್ವಾದ ಮಾಡಿದ್ದೀರಿ, ಅವರು ನಿಮ್ಮ ಋಣವನ್ನ ಇವತ್ತು ತೀರಿಸ್ಕೊಡ್ಲಿಕ್ಕೆ ಸಿದ್ಧ ಇದ್ದಾರೆ, ತೀರಿಸ್ಕೊಂಡು ಇದ್ದಾರೆ. ಅದೇ ರೀತಿ ನಿಮ್ಮ ಆಶೀರ್ವಾದ ಮುಂದೇನು. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿರಿಯ ವಕೀಲರು, ಈ ಭಾಗದ ಹಿರಿಯ ಮುಖಂಡರಾದಂತಹ KVS ಶೆಕ್ಕರಣ್ಣ ಅವರು ಮಾತನಾಡಬೇಕಾಗಿತ್ತು. ಈ ವೇದಿಕೆಯ ಮುಖಾಂತರ ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಬಡವರ ಬಂಧು ನಮ್ಮ ಶ್ರೀ ಹೋಗ್ಬೇಕು ಅಂತ ಕೇಳ್ಬೋದಾಗಿ. ಸೊ ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಶ್ರೀ ಸಮೃದ್ಧಿ ಮಂಜುನಾಥ್ ಸರ್ ಅವರು ವೇದಿಕೆ ಮೇಲೆ ಇದ್ದಾರೆ. ಅವ್ರ ಒಟ್ಟಿಗೆ ಮಾತಾಡ್ತಾರೆ, ಅವರೆಲ್ಲೂ ಹೋಗಲ್ಲ. ದಯಮಾಡಿ ಎಲ್ಲ ವೇದಿಕೆ ಮೇಲೆಗಳ ಎಲ್ಲ ಮುಖಂಡರು ದಯಮಾಡಿ ಸ್ವಲ್ಪ ಪ್ರೀತಿಯ ಅಚ್ಚುಮೆಚ್ಚಿನ ಶ್ರೀ ಸಮೃದ್ಧಿ ಮಂಜುನಾಥ್ ಎಲ್ಲ ಮುಖಂಡರುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕು. ಸಂಬರ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮ ಮತ್ತೆ ಮುಂದುವರೆಯುತ್ತೆ. ರಸಮಂಜರಿ ಕಾರ್ಯಕ್ರಮ ದಯವಿಟ್ಟು ಸಹಕರಿಸಿ. ಅಭಿಮಾನಿಗಳ ಸಂಖ್ಯೆ ಸಮುದ್ರದಷ್ಟು. ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಬಿಜೆಪಿಯ ಯುವ ಮುಖಂಡರು ಹಾಗೂ ನಾಯಕರು, ಜೆಡಿಎಸ್ ಪಕ್ಷದ ಮುಖಂಡರುಗಳು ಹಾಗೂ ನಾಯಕರು ದಯವಿಟ್ಟು ಎಲ್ಲರೂ ವೇದಿಕೆಯನ್ನು ಅಲಂಕರಿಸಬೇಕು. ఒక అందగాడు ఇంకో అందగాడు పుట్టి హాస్పిటల్లో ఉన్నానంటే దిష్పెట్టా మరి ఏం చేద్దాం? ఈతల కోడ్ పెట్టుకోరా. కోడ్ అంటే ఓ పని చేయి. అమ్మాయి ఆవిడదేనండి పెత్తనం. మీ ఆవిడదైనప్పుడు విత్తనం ఎవరిదైతే అంటే పెత్తనం ఆవిడ. ದಯವಿಟ್ಟು ಸ್ಟೇಜ್ ಮೇಲೆ